ನಂತರ ಚಳಿ ಬಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಶಿವರಾತ್ರಿಗೆ ಮೊದಲೇನೆ ಬೇಸಿಗೆ ಶುರು ಆಗೋಯ್ತು. ಈಗ ನೋಡಿ ಅಕಾಲಿಕ ಮಳೆ ಆಗ್ತಾ ಇದೆ ಕೆಲವು ಕಡೆಗಳಲ್ಲಿ. ಸೊ ಹಾಗಾದ್ರೆ ಮಳೆ ಬೆಳೆ ಪ್ರಾಕೃತಿಕ ವಿಕೋಪಗಳು ಈ ತರದ ಘಟನೆಗಳು ಈ ವರ್ಷ ಹೆಚ್ಚಾಗತ್ತಾ? ಏನಾಗ್ಬೋದು? ಖಂಡಿತ ಜಾಸ್ತಿ ಆಗತ್ತೆ ದಿವ್ಯ. ಏನು ಅಂದ್ರೆ ತಮಾಷೆ, ಈ ವರ್ಷ ಯಾರೂನು ನಿಗೂಢವಾಗಿರುತ್ತೆ ಅಂತ ಹೇಳ್ತಾನೆ. ರಾಹು ಕುಂಭಕ್ಕೆ ಬರಬಾರ್ದು, ಆಮೇಲೆ ಉಲ್ಟಾ ಸುತ್ತೋದು ರಾಹು ಕೇತು. ಸೂರ್ಯನ ಮನೆಗೆ ಕೇತು ಬಂದು ಕೂತ್ಕೊಂತಾನೆ. ಸೂರ್ಯನ ಮನೆಗೆ ಕೂತ್ಕೊಂಡಾಗ ಸಿಂಹರಾಶಿಯಲ್ಲಿ ಯಾವತ್ತು ಅವ್ನು ಕೂತ್ಕೊಂತಾನೆ, ಕಣ್ಣುಗಳು ಕತ್ತರಿಸೋನು ಅವನೇ ಅಂತ, ಕೇತು ಕಟ್ ಮಾಡ್ತಾನೆ ಅಂತ. ಆದ್ರಿಂದ ನೀವೇನು ಅಂದರೆ ಈ ಫಸಲು ಈ ಭೂಮಿನಲ್ಲಿ ನಾವು ರೈತಾಭ್ಯ ವರ್ಗದಲ್ಲಿ ಯಾವ ಕಾಲಕ್ಕೂ ಈ ಯುಗಾದಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು ಈ ಸಲ ಏನಿದೆ ಕಂಡುಹಿಡಿಯೋಕ್ಕಾಗಲ್ಲ. ಮಳೆ ಜಾಸ್ತಿ ಇದೆ ಅಂತ ಅನ್ಕೊಂತಿರ್ತೀರಾ, ಇಲ್ಲಿ ಜಾತಕದಲ್ಲಿ ನೋಡಿರ್ತೀರಾ, ಅಲ್ಲಿ ಮಳೆ ಜಾಸ್ತಿ ಇರೋದಿಲ್ಲ. ಈ ಸಲ ಒಳ್ಳೆ ಮಳೆ ಬರುತ್ತೆ ಅಶ್ವಿನಿ ಮಳೆ ಅಂತೀರಾ, ಬರಲ್ಲ. ನೀವು ಎಲ್ಲಿ ಈ ಸಲ ಮಳೆ ಬರುತ್ತೆ ಅಂತೀರೋ ಅಲ್ಲಿ ಬರಗಾಲ, ಅಕಾಲಿಕ ಮಳೆ ಅಂತ ನೀವು ಅನ್ಕೊಳ್ಳೋದು. ಈ ಸಲ ಏನು ಊಹಿಸಕ್ಕಾಗಲ್ಲ ಅಂತ. ಯಾವತ್ತು ಕುಂಭಕ್ಕೆ ರಾಹು ಬರ್ತಾನ, ಗೋಪ್ಯ ಗಾಳಿ ಬೂದಿ ಮುಚ್ಚಿದ ಕೆಂಡ, ಶನಿ ಬಂದು ಬೂದಿ ಮುಚ್ಚಿದವನು. ಸೊ ಈ ಥರದ್ದು ಯಾರೂ ಕಂಡಿಡಿಯಕ್ಕಾಗದೇ ಇರೋದು ವಿಶೇಷ. ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲಿ ಏನೇನು ಆಗತ್ತೋ ಈ ಸಲ ವಿಚಿತ್ರವಾಗತ್ತೆ. 2.5 ವರ್ಷ ಕಾಯಿಲೆಗಳು ಜಾಸ್ತಿ, ಮಳೆಗಳು ವಿಚಿತ್ರ, ಭೂಕಂಪನಗಳು ಹೆಚ್ಚು. ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ? ಸಾಧಾರಣವಾಗಿ ನಾವೆಲ್ಲ ಏನು ಅಂದರೆ ಈ ಯುಗಾದಿ ಹಬ್ಬಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಜ್ಞಾಪಕ ಇಟ್ಕೋಬೇಕಂದ್ರೆ ಈ ವರ್ಷದ ಅನುಭವಕವಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ನಮ್ಮ ಗ್ರಹಗಳಲ್ಲಿ ಏನೇನು ಮಾಡಬೇಕು ಅಂತ. ಸೊ ಎಲ್ಲರೂ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಸೂರ್ಯ ಅಸ್ತವಾದ ಮೇಲೆ ಮಕರ ಕುಂಭ ಮೀನರಾಶಿಯವರು ಯಾವ ಕಾಲಕ್ಕೂ ಮೇಷರಾಶಿವರೆಗೂ, ಮಕರ ಕುಂಭ ಮೀನ ಮೇಷರಾಶಿವರೆಗೂ ನೀವೆಲ್ಲನೂ ರಾತ್ರಿ ಪ್ರಯಾಣ ನಿಷೇಧ, ಹುಷಾರು. ಯಾವ ಕಾಲಕ್ಕೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಆದಷ್ಟು ಎಲ್ಲ ಅವಾಯ್ಡ್ ಮಾಡಿ. ಕಾಂಟ್ರಾಸ್ಟ್ ಹಾಕ್ಕೊಳ್ಳಿ, ಕೆಳಗಡೆ ವೈಟ್ ಪ್ಯಾಂಟು ಮೇಲ್ಗಡೆ ಬ್ಲ್ಯಾಕ್ ಶರ್ಟು, ಅಥವಾ ಕೆಳಗಡೆ ಬ್ಲ್ಯಾಕ್ ಪ್ಯಾಂಟು ಮೇಲೆ ವೈಟ್ ಶರ್ಟ್, ಹಂಗೆ ಏನೋ ಇಲ್ಲಾಗ್ರುಗಳೇ ಹಾಕೊಳ್ಳೋಕೆ ಇದೇ ಇದ್ದಿದ್ದು ನೀವು ಸೇರಿಸ್ಕೊಂಡಿರ್ತೀರ, ಹುಷಾರು. ಆಮೇಲೆ ಆದಷ್ಟು ಖರ್ಚುಗಳನ್ನ ಹೊರಗಡೆ ಹೆಂಗಸರು ಮಾಲು ಅಲ್ಲು ಇಲ್ಲೂ ಹೋಗೋ ಬದಲ ಇನ್ಮೇಲೆ ಡಬ್ಬಗಳಲ್ಲಿ ಸೇರಿಸ್ಕೊಳ್ಳಿ. ನಿಮ್ಮ ದುಡ್ಡು ನಿಮ್ಮ ಪಾಲು. ಯಾವ ಕಾಲಕ್ಕೂ ಬ್ಯಾಂಕ್ ಹಾಕ್ಬಿಡಿ, ಲೂಟಿಗಳೇ ಜಾಸ್ತಿ. ಆದಷ್ಟು ಡಬ್ಬಿ ಸಕ್ಕರೆ ಡಬ್ಬಿಲಿ ಆ ಥರದ್ದು ಇಟ್ಕೊಳ್ಳೋದು, ಎಷ್ಟು ಶೇಖರಣೆ ಮಾಡಿದೆ ಅಷ್ಟು. ಆಮೇಲೆ ಮಕ್ಕಳ ಮೇಲೆ ಭಾಳ ಜನ ಚಿಕ್ಕ ವಯಸ್ಸಿನ ಒಳಗಡೆ ಹೇಳಿದಾಗೆ ಸಣ್ಣ ಮಕ್ಕಳಿಗೆ ಮೈ ತುಂಬ ನಮಗೆ ಕಣ್ಣಿರಬೇಕು, ತಾಯಂದ್ರಿಗೆ ತಂದೆಯಂದ್ರಿಗಿರಬೇಕು. ಆಮೇಲೆ ತಂದೆ ತಾಯಿಯಿಂದ ಯಾರು ದೂರ ಇದ್ದೀರಾ, ವೃದ್ಧಾಶ್ರಮಕ್ಕೆ ಹಾಕಿದ್ದೀರಾ, ಆದಷ್ಟು ಶನಿ ವೃದ್ಧ ಅಂತ ಕರಿತೀವಿ, ವಯಸ್ಸಾದವನು ಅಂತ ಕರಿತೀವಿ. ಆದ್ದರಿಂದ ನಿಮ್ಮ ವೃದ್ಧ ತಾಯಿನ ಅಥವಾ ತಂದೆನೆಲ್ಲ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ನಮಸ್ಕಾರ ಮಾಡಿ ಬಂದ್ಬಿಡಮ್ಮ ನಮ್ಮ ಮನೆಗೆ ಅಂತ ಹೇಳಿ ಕರ್ಕೊಂಬನ್ನಿ, ಉಪಚಾರವನ್ನ ಮಾಡಿ. ಯಾರು ಮನೆ ದೇವ್ರಿಗೆ ಹೋಗಿಲ್ಲ, ಹರಕೆಗಳು ಏನೇನು ಬ್ಯಾಲೆನ್ಸ್ ಇಟ್ಟಿದ್ದೀರಾ, ಯಾಕೆಂದ್ರೆ ನಾಳೆ ದಿವಸ ನೆಕ್ಸ್ಟ್ ಪೀಳಿಗೆಗಳು ಬರ್ತಕ್ಕಂಥವ್ರು ಆ ಹರಕೆಗಳನ್ನ ತೀರ್ಸಕ್ಕೆ ನಮ್ಮ ತಾತ ಹೇಳಿಲ್ಲ, ನಾನು ಮರ್ತೋಗಿದ್ದೀನಿ, ನಂಗೆ ಜ್ಞಾಪಕ ಇಲ್ಲ ಅನ್ನೋ ಬದಲು ನೀವು ಹರಕೆಗಳನ್ನ ಫಸ್ಟ್ ತೀರಿಸ್ಕೊಳ್ಳಿ. ನಿಮ್ಮ ತಾತನೋ ಅಜ್ಜಿನೋ ತಾಯಿನೋ ಅತ್ತೆನೋ ಯಾರನ್ನೋ ಕೇಳ್ಕೊಂಡು ಏನಾದರೂ ಇದ್ದರೆ ಫಸ್ಟ್ ಪಿತೃ ಕಾರ್ಯ ಹರಕೆಗಳನ್ನ ತೀರಿಸಿ ಶನಿಗೆ ಸಂತೃಪ್ತಿ ಪ್ರತಿಯೊಬ್ಬನು ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಎದ್ದೇಳಿ ಆಂಜನೇಯನ ಚಡ್ಡಿಗೆ ಹಾಕಿರೋ ಭಂಡಾರ ಹಣೆಗೆ ನಿತ್ಯ ಇಟ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಸ್ಮರಣೆ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಮಾಡಿರೋ ಸೂಕ್ಷ್ಮವಾಗಿ ಮಾಡಿದಾಗ ಪ್ರತಿಯೊಬ್ಬ 7.5 ಪಂಚಮ ಶನಿ, ಅಷ್ಟಮ ಶನಿ, ಜನ್ಮ ಶನಿ ಯಾರ್ಯಾರಿದ್ದೀರಾ, ಮಧ್ಯಾಹ್ನದ ಊಟ ಮಾತ್ರ 3 ತುತ್ತು ಫಸ್ಟ್ ಕಾಗೆಗೆ ನಾಯಿಗೆ ಹೊರಗಡೆ ಹಾಕ್ಬಿಟ್ಟು ತದನಂತರ ತಿನ್ನಬೇಕು. ಮದುವೆ ಮನೇಲಿ ಅಥವಾ ಪಾರ್ಟಿಲಿ ಹೋಟ್ಲಲ್ಲಿ ಇದ್ರೂ ಒಂದು ಟಿಶ್ಯೂ ಪೇಪರ್ಗೋ ಒಂದು ಲೋಟಕ್ಕೆ ಹಾಕೊಂಡ್ಬಿಟ್ಟು ತಿಂದ ಮೇಲೆ ಈ ಲೋಟದಲ್ಲಿ ಇರ್ತಕ್ಕಂಥದ್ದು ಆಮೇಲೆ ತಂದು ಹಾಕಿ. ಮನೇಲಿದ್ರೆ ಮಾತ್ರ ಫಸ್ಟ್ ಹಾಕ್ಬಿಟ್ಟು ಬಂದು ತಿನ್ನಿ. ಇದನ್ನು ಯಾರು ಕರೆಕ್ಟಾಗಿ ಮಾಡ್ತಿರೋ, ನೀವು ಯಾವ ಶಾಸ್ತ್ರ ನೋಡಬೇಕಾಗಿಲ್ಲ, ಯಾವ ಜ್ಯೋತಿಷ್ಯ ಕೇಳಬೇಕಾಗಿಲ್ಲ, ನಿಮ್ಮ ಜೀವನ ಆ ಭಗವಂತ ತಾನೇ ನೋಡ್ಕೊತಾನೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಲೋಕವೆಲ್ಲ ಸುಭಿಕ್ಷವಾಗಿರಲಿ. ಹಬ್ಬದ ವಾತಾವರಣಕ್ಕೆ ದಿವ್ಯಾ ಮತ್ತು ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಅನಿ ಭವಂತು. ಧನ್ಯವಾದಗಳು ಗುರುಗಳೇ, ಬಹಳಷ್ಟು ವಿಷಯವನ್ನು ತಿಳಿಸ್ಕೊಟ್ರಿ. ನಿಮ್ಮ ಈ ಉಪಯುಕ್ತ ಮಾಹಿತಿ ಜನರಿಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ವಿಶ್ವವಾಸು ಸಂವತ್ಸರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.